ಈ ವಾರಾಂತ್ಯ ಮತ್ತು ಸೋಮವಾರ ಗಣರಾಜ್ಯೋತ್ಸವ ಒಟ್ಟಿಗೆ ಬಂದಿರೋದ್ರಿಂದ ಸಾಲು ಸಾಲು ರಜಾ ಸಿಕ್ಕಿದೆ. ಬೆಂಗಳೂರಿನ ಜಂಜಾಟದಿಂದ ಕೊಂಚ ಬ್ರೇಕ್ ತೆಗೆದುಕೊಂಡು ಊರಿಗೆ ಹೋಗೋಣ ಅಥವಾ ಫ್ಯಾಮಿಲಿ ಜೊತೆ ಸಣ್ಣ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿರೋರ್ಗೆ ಖಾಸಗಿ ಬಸ್ ಮಾಲೀಕರು ಬಿಗ್ ಶಾಕ್ ಒಂದನ್ನ ನೀಡಿದ್ದಾರೆ. ರಜೆಯ ಮಜಾ ಅನುಭವಿಸುವ ಮುನ್ನವೇ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಇದೀಗ ಕಂಗಾಲಾಗಿದ್ದಾರೆ. ಸಾಮಾನ್ಯ ದಿನಗಳಲ್ಲಿ ಕೈಗೆಟುಕುವಂತಹ ದರದಲ್ಲಿ ಸಿಗ್ತಾ ಇದ್ದಂತಹ ಟಿಕೆಟ್ ಬೆಲೆಗಳು ಈಗ ಏಕಾಏಕಿ ಡಬಲ್ ಆಗ್ಬಿಟ್ಟಿದೆ. ಡಿಮ್ಯಾಂಡ್ ಹೆಚ್ಚಿರೋದ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ ಲ್ಯಾಬಿ ಪ್ರಯಾಣಿಕರ ಜೇಬಿಗೆ ಕತ್ತರಿಯನ್ನ ಆಗ್ತಾ ಇದೆ. ಉದಾಹರಣೆಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ಸ್ಲೀಪರ್ ಬಸ್ಗಳು ಸಾಮಾನ್ಯ ದಿನಗಳಲ್ಲಿ 500ರಿಂದ 800ರವರೆಗೆ ಇದ್ದಿದ್ದಂತಹ ದರ ಇದೀಗ 1400ರಿಂದ 2000ಕ್ಕೆ ಏರಿದೆ. ಉಡುಪಿಗೆ ಹೋಗುವ ಬಸ್ಗಳು ಸಾಮಾನ್ಯವಾಗಿ 600ರಿಂದ 750 ಇದ್ವು. ಆದ್ರೆ ಈಗ 1655ರಿಂದ 1699ಕ್ಕೆ ತಲುಪಿವೆ. ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದಂತಹ ಬಸ್ನ ದರ 550ರಿಂದ 600 ರೂಪಾಯಿ ಇದ್ದಂತಹ ದರ ಇದೀಗ 1500ರಿಂದ 1600 ಆಗಿದೆ. ಇನ್ನು ಹಾಸನಕ್ಕೆ ಹೋಗ್ತಾ ಇದ್ದಂತಹ ಬಸ್ ದರ ನೋಡೋದಾದ್ರೆ 650ರಿಂದ 850 ಇದ್ದಿದ್ದಂತಹ ದರ ಇದೀಗ 1000ದಿಂದ 1200 ಆಗಿದೆ. ಬೆಳಗಾವಿಗೆ ಹೋಗ್ತಾ ಇದ್ದಂತಹ ಬಸ್ ದರ ನೋಡೋದಾದ್ರೆ 650ರಿಂದ 800 ಇದ್ದಂತಹ ದರ ಇದೀಗ 1200 2000ಕ್ಕೆ ಏರಿಕೆ ಆಗಿರುವಂತದ್ದು. ಈ ರೀತಿ ಹಲವು ರೇಟ್ಗಳಲ್ಲಿ ದರ ಮತ್ತಷ್ಟು ದುಪ್ಪಟ್ಟಾಗ್ಬಿಟ್ಟಿದೆ. ಸರ್, ಶನಿವಾರ ಭಾನುವಾರ ಸೋಮವಾರ 3 ಡೇಸ್ ಹಾಲಿಡೇ ಇದೆ. ಹಾಗಾಗಿ ಜನಗಳು ತುಂಬಾ ಹೆಚ್ಚಾಗಿ ಪ್ರಯಾಣಿಕರು ಹೆಚ್ಚಾಗಿ ಬರ್ತಾ ಇರ್ತಾರೆ. ನೀವು ರೈತರ ಜಾಸ್ತಿ ಮಾಡಿದ್ರಾ? ಅಲ್ಲಿಂದ ಜನ ಬರ್ತಾರೆ, ಯಾರು ಒಂದೇ ಕಡೆ ಹೊರಟಿಲ್ಲ, ಎಲ್ಲ ಒಂದೇ ಕಡೆ ಹೊರಟಿರ್ತಾರೆ, ಅಲ್ಲಿಂದ ಯಾರು ಹೋಗಿರಲ್ಲ, ಅಲ್ಲಿಂದ ಖಾಲಿ ಬರೋದಿಲ್ಲ, ಆಗಲ್ಲ. ಈಗ ನೀವ್ ಹೇಳ್ತೀರಾ ಈ ಕಡೆಯಿಂದ ಗಾಡಿ ತುಂಬಿರ್ತಕ್ಕಂಥ ಖಾಲಿ ಬರಬೇಕು ಅಂತ. ಈಗ ಪ್ರಯಾಣಿಕರು ಹೇಳ್ತಾರೆ ದಿನನಿತ್ಯ ಮಾಮೂಲಿ ರೈತರುತ್ತೆ, 3 ದಿನ ರಜೆ ಕೊಟ್ಟ ಮಾತ್ರ ಯಾಕೆ ಜಾಸ್ತಿ ಮಾಡ್ತಾರೆ? ದಿನನಿತ್ಯ ಮಾಮೂಲಿ ಇರ್ತಂದ್ರೆ ಅಲ್ಲಿಂದ ಮಾಮೂಲಿ ಬರುತ್ತೆ, ಇಲ್ಲಿಂದ ಹೋಗೋದು ಮಾಮೂಲಿ, ಬರೋದು ಮಾಮೂಲಿ. ಹಬ್ಬಕ್ಕೆ ಎಲ್ಲ ಜನ ಒಂದೇ ಕಡೆ ಹೊರಬಿಡ್ತಾರೆ. 3 ದಿನ ಅಲ್ಲಿಂದ ಖಾಲಿ ಬರ್ಬೇಕು. ನಾವು ಗಾಡಿ ಹೋಗಿ ಗಾಡಿ ನಾವೆಲ್ಲ ಹಾಕಿ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬರಬೇಕು. ಖಾಲಿ ವ್ಯಾಪಾರಕ್ಕೆ ಯಾರಾದ್ರೂ ಬರ್ತಾರಾ? 10ಗೆ 5ಗೆ ಬರ್ಬೇಕು. ನೋಡಿದ್ರಲ್ವಾ ವೀಕ್ಷಕರೇ, ಇದು ಅವೈಜ್ಞಾನಿಕ ದರ ಏರಿಕೆಯ ಪರಿ. ಇದು ಮೊನ್ನೆಯವರೆಗೂ ಇದ್ದಂತಹ ಕೇವಲ 800 ರೂಪಾಯಿ ಇದ್ದಂತಹ ಸ್ಲೀಪರ್ ಬಸ್ ದರಗಳು ಈಗ 2000ದ ಗಡಿಯನ್ನ ದಾಟಿವೆ. ಬೆಳಗಾವಿ ಅಂತಹ ದೂರದ ಊರುಗಳಿಗೆ ಹೋಗ್ಬೇಕಾದ್ರೆ ಒಬ್ಬರಿಗೆ 3000 ರೂಪಾಯಿ ನೀಡಬೇಕಾದಂತಹ ಪರಿಸ್ಥಿತಿ ಇದೀಗ ಬಂದಿದೆ. 4 ಜನರಿರುವ ಒಂದು ಸಾಮಾನ್ಯ ಕುಟುಂಬ ಊರಿಗೆ ಹೋಗಿ ಬರ್ಬೇಕಾದ್ರೆ ಕನಿಷ್ಠ 10ರಿಂದ 15,000 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳು ತುಂಬಿ ತುಳುಕಾಡ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಖಾಸಗಿ ಬಸ್ಗಳನ್ನೇ ನೆಚ್ಚಿಕೊಂಡಿರುವಂತಹ ಸಾಮಾನ್ಯ ಜನರು ಈ ದರ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ರಜೆ ಇದ್ರೂ ಊರಿಗೆ ಹೋಗೋದೇ ಬೇಡ ಅಂತ ಎಷ್ಟೋ ಜನ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸಾಟರ್ಡೆ, ಸಂಡೇ, ಮಂಡೇ 3 ದಿನ ರಜೆ ಕಂಟಿನ್ಯೂ ಬರುತ್ತೆ ಅಲ್ವಾ? ಎಲ್ಲ ಈಗ ಪ್ರಯಾಣಿಕರು ರೈತರು ಆಲ್ರೆಡಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕಂಪನಿಗಳಿಗೆ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಅನ್ನೋದು ಒಂದು ಆರೋಪ. ಅದ್ರ ಬಗ್ಗೆ ಆಗಿದೆ, ಜನಕ್ಕೆ ತೊಂದರೆನೂ ಆಗ್ತಾ ಇದೆ. ಬಸ್ಸುಗಳು ಜಾಸ್ತಿ ಆಗಿದೆ, ಅಲ್ಲದೆ ಸೀಟ್ ಸಿಗೋದು ಒಂದು ಕಡೆ, ಇನ್ನೊಂದು ರೈಟ್ ಯಾಕೆ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಮಾಡ್ಬೇಕಾ ಮಾಡಬಾರ್ದಾ? ಮಾಡಬಾರ್ದು. ಆ್ಯಕ್ಚುಲಿ ಬಡ ಮಂದಿ ಗರೀಬು ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಷ್ಟು ಜಾಸ್ತಿ ಆಗಿದೆ? ರೇಟ್ 200-300 ರೂಪಾಯಿ ಜಾಸ್ತಿ ಆಗಿದೆ. ಮಂತ್ಲಿ GST ಕಟ್ ಮಾಡಿದ್ರು ಇನ್ನೂ ಜಾಸ್ತಿ ಆಗಿದೆ.
ಓ GST ಕಡಿಮೆ ಮಾಡಿದ್ರು ಹಾಂ ಬಸ್ಸಿನ ರೇಟ್ ಬಸ್ಸಿನ ರೇಟ್ ಮಾತ್ರ ಜಾಸ್ತಿ ಮಾಡ್ತಾರೆ ನಿಮ್ಗೆ KSRTC ಬಸ್ಸಲ್ಲಿ ಯಾಕೆ ಹೋಗಲ್ಲ, ಪ್ರೈವೇಟ್ ಬಸ್ಸಲ್ಲಿ ಜಾಸ್ತಿ ಮಾಡಿದ್ದಾರೆ ಯಾಕೆ? ಪ್ರೈವೇಟ್ ಬಸ್ಸಲ್ಲಿ ಸ್ಲೀಪಿಂಗ್ ಜಾಸ್ತಿ ಸಿಗಲ್ಲಲ್ವ, ಸೀಟಿಂಗ್ ಫ್ರೀ ಆಗಿದೆ, ಹಾಂ ಜನಕ್ಕೆ ತೊಂದರೆ ಏನಾಗ್ತದೆ, ಯಾರು ಸೀಟೇ ಸಿಗ್ತದೆ, ಹೆಣ್ಮಕ್ಳಿಗೆ ಜಾಸ್ತಿ ಆಗಿದೆ, ಹೇಗೆ ಎಲ್ಲಿ ಸಿಗ್ತದೆ. ಅಂದರೆ ತೊಂದರೆ ಆಗಿದೆ, ಹಂಗಾಗಿ ಇವ್ರು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತೀರಾ. ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು? ಏನು ಗೌರ್ಮೆಂಟ್ ತೊಗೋಬೇಕು, ಕ್ರಮ ಥೋಡ ಕಮ್ಮಿ ಮಾಡಬೇಕು, ಬಡವರಿಗೆ ಹೆಲ್ಪ್ ಆಗಬೇಕು. ಮಾಮೂಲಿ ಟೈಮ್ ಮಾಮೂಲಿ ರೇಟ್ ಇರುತ್ತಲ್ವಾ? ಹಾಂ ಮಾಮೂಲಿ ರೇಟ್ ಈ ಥರ ಅದು ಸೀಸನ್ ಸಂಡೇ ಅದು ಶನಿವಾರ ಬಂತಂದರೆ ಪೂರ ಜಾಸ್ತಿ ಇರುತ್ತೆ, ಬಸ್ಸೇ ಸಿಗಲ್ಲ. ಅವ್ರು ಹೇಳ್ತಾರೆ ಒಂದು ಸತಿ ಹೇಳ್ತಾರೆ ಟ್ರಾವೆಲ್ಸರು, ಸರ್ ನಾನು 15-16 ಜನ ಕಡಿಮೆ ಜನ ತೊಗೊಂಡು ಹೋಗ್ಬೇಕಾದ್ರೆ ಯಾರು ಕೇಳಲ್ಲ, ಕಡಿಮೆ ರೇಟ್ ಇದ್ದಾಗ ನಾವು ಜಾಸ್ತಿ ಮಾಡಿದ್ರೆ ಮಾತ್ರ ಮಾತಾಡ್ತಾರೆ. ಜಾಸ್ತಿ ಮಾಡಿದ್ರಲ್ಲಿ ಕೇಳ್ತಾರೆ, ಹಾಂ ಕಡಿಮೆ ಇದ್ದಲ್ಲಿ ಯಾರು ಅವ್ರಿಗೆ ಸೀಟ್ ಇರಲ್ಲ, ಹಿಂಗಾಗಿ ತಗೋತಾರೆ. ಆಮೇಲೆ ಜಾಸ್ತಿ ಆದರೆ ಯಾರು ತಗೋತಾರೆ, ಜಾಸ್ತಿ ಮಾಡ್ಬಿಡ್ರೆ ನಿಮ್ಮ ಅಭಿಪ್ರಾಯ? ಜಾಸ್ತಿ ಮಾಡಬಾರ್ದು. ಸ್ವಲ್ಪ ನೋಡಿ ಮಾಡಿದ್ರು ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ಕಸ್ಟಮರ್ಗೆ, ಹೀಗಾಗಿ ಸ್ವಲ್ಪ ಕಡಿಮೆ ಇದ್ರೆ ಇನ್ನೂ ಚಲೋ. ನಿಮ್ಮ ಹೆಸರು? ನಮ್ಮ ಹೆಸರು ನೀವು ಎಲ್ಲಿ ಪ್ರಯಾಣ ಮಾಡ್ತಿದ್ರಾ? ನೀವು ಎಲ್ಲಿ ಪ್ರಯಾಣ ಮಾಡ್ತಿದ್ರಾ? ಬೆಂಗಳೂರು ಮಾಡಿ. ಇನ್ನು ಇಷ್ಟೆಲ್ಲ ಲೂಟಿ ನಡೀತಾ ಇದ್ರೂ ಸಾರಿಗೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಪ್ರತಿ ಬಾರಿಯೂ ಹಬ್ಬ ಅಥವಾ ರಜಾ ಬಂದಾಗ ಹೆಚ್ಚು ದರ ವಸೂಲಿ ಮಾಡಿದ್ರೆ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಅಧಿಕಾರಿಗಳು ವಾರ್ನಿಂಗ್ ಕೊಡ್ತಾರೆ. ಆದ್ರೆ ಅದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ. ದೀಪಾವಳಿ ಆಯ್ತು, ಸಂಕ್ರಾಂತಿ ಆಯ್ತು, ಈಗ ಗಣರಾಜ್ಯೋತ್ಸವ. ಹಬ್ಬಗಳು ಬದಲಾದ್ರೂ ಖಾಸಗಿ ಬಸ್ಗಳ ಚಾಳಿ ಮಾತ್ರ ಬದಲಾಗಿಲ್ಲ. ದರ ಏರಿಕೆಗೆ ಕಡಿವಾಣ ಹಾಕ್ಬೇಕಾದ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅನ್ನೋದು ಜನರ ಆಕ್ರೋಶ. ಇನ್ನಾದ್ರೂ ಈ ಸುಲಿಗೆಗೆ ಒಂದು ಬ್ರೇಕ್ ಬೀಳುತ್ತಾ ಅಥವಾ ಮುಂದಿನ ರಜಕ್ಕೂ ಸಹ ಇದೇ ಗೋಳು ಮುಂದುವರಿಯುತ್ತಾ ಎಂದು ಕಾದ್ ನೋಡ್ಬೇಕಾಗಿದೆ. ಮಾಮೂಲಿ ತಂದ್ರೆ ಅಲ್ಲಿಂದ ಮಾಮೂಲಿ ಬರುತ್ತೆ, ಇಲ್ಲಿಂದ ಹೋಗೋದು ಮಾಮೂಲಿ, ಬರೋದು ಮಾಮೂಲಿ. ಹಬ್ಬಕ್ಕೆ ಎಲ್ಲ ಜನ ಒಂದೇ ಸರಿ ಹೊರಗೆ ಬಿಡ್ತಾರೆ. 3 ದಿನ ಅಲ್ಲಿಂದ ಖಾಲಿ ಬರ್ಬೇಕು ನಾವು, ಗಾಡಿ ಹೋಗಿ ಗಾಡಿ ನಾವೆಲ್ಲ ಹಾಕಿ ಮಾಡೋಕ್ಕಾಗಲ್ಲ. ಅಲ್ಲಿಂದ ತಿರ್ಗಾ ನಮ್ಗೆಲ್ಲ ಬರ್ಬೇಕಲ್ಲ ಗಾಡಿ, ಹೋಗಿ ನಾಳೆ ರಾತ್ರಿ ಅಲ್ಲಿಂದ ಬರಬೇಕು. ಖಾಲಿ ವ್ಯಾಪಾರಕ್ಕೆ ಯಾರಾದ್ರೂ ಬರ್ತಾರಾ? 5 ಬರ್ಬೇಕು ಅವಾಗ. ಅದಲ್ಲ ನಾವು ಹೇಳ್ಬೇಕು ಅವಾಗ. ಡೀಸೆಲ್ ಜಾಸ್ತಿ ಮಾಡಿದಾಗ ಮಾಡಿ, ಡೀಸೆಲ್ಗಳು ಜಾಸ್ತಿ ಆದಾಗ ಮಾಡಿ, ರೇಟ್ ಜಾಸ್ತಿ ಮಾಡಿ, ನನಗೆ ಬೇಜಾರಿಲ್ಲ. ಇಂಥ ಸ್ವಲ್ಪ ರಜೆ ಒಂದು ಕೆಲಸ ಮಾಡಿ, ಸೇಮ್ ರೇಟ್ 1000 ರೂಪಾಯಿಗೆ ನಾವು ಕೊಡ್ತಿದ್ದಿತ್ತು. ಇವತ್ತು ರಾತ್ರಿ ಹೋಗ್ಬೇಕು, ರಾತ್ರಿ ಅಲ್ಲಿಂದ ಬಂದ್ಬಿಡ್ಬೇಕು, 1000 ರೂಪಾಯಿ ಕೊಡೋಣ. ಅಪಾಯಿಂಟ್ಮೆಂಟ್ ಫೀ ತೊಗೊಂಡ್ಬಿಟ್ರೆ 1000 ರೂಪಾಯಿ ಸೇಮ್ ಡೇ ಬರಬೇಕು. ಇಲ್ಲಿಂದ ಒಂದು ಸಲ ಹೋಗ್ತಾರೆ, ಅಲ್ಲಿಂದ ಯಾರು ಬರೋದಿಲ್ಲ, ಅಲ್ಲಿಂದ ಖಾಲಿ ಬರ್ಬೇಕು. ಖರ್ಚು ಡೀಸೆಲ್ ಅದೇ ಡೀಸೆಲ್ ಅದೇ ಟ್ಯಾಕ್ಸ್ ಅದೇ ಖಾಲಿ ಬರ್ಬೇಕಲ್ಲ ಅಲ್ಲಿಂದ 3 ದಿನ. ಈ ಕಡೆಯಿಂದ ಹೋಗ್ತೀನಿ, ಆ ಕಡೆಯಿಂದ ಯಾವ್ದಾರು ಬರ್ತಾರೆ. ಅದು ಅವ್ರವ್ರ ಇಷ್ಟ ಬಿಡ್ತಾರೆ, ಬೆಂಗಳೂರಿಗೆ ಬರೋದಿಲ್ಲ ಅವರು. ಅಲ್ಲಿಂದ ಕಡಿಮೆ ಅಂಗಡಿ ಎಷ್ಟು ಮಾಡಿದ್ರು? 200 ರೂಪಾಯಿ ಸಾಮಾನ್ಯ ಫಸ್ಟ್ ಎಷ್ಟಿತ್ತು? 1000 ರೂಪಾಯಿ, 1200 ರೂಪಾಯಿ ಆಯ್ತು, 1000 ರೂಪಾಯಿ ನೋಡಿ. ಗಾಡಿ ಇರೋ ಗಾಡಿ 1200 ರೂಪಾಯಿ ಮಾಡಿದ್ರು. ಇವಾಗ ಆ ಆಸ್ತಿ ಗಾಡಿ ಹೋದ್ರೆ ಎಲ್ಲ ಹೋಗ್ತೈತೆ. ಸರ್ ಇವತ್ತಿನ ಬುಕ್ಕಿಗೆ ಹೇಗೆ ನಾಳೆ ನಾಡಿದ್ದು ಮತ್ತೆ ಎಲ್ಲ ಗಾಡಿ ಮಾಡಿದ್ರೆ ಖಾಲಿ ಇದೆ, ಐಸಿ ಕೂಡ ಆಗಿಲ್ಲ. ನೋಡಿದ್ರೆ ಆನ್ಲೈನ್ ನಾಳೆಯಿಂದ ಜಾಸ್ತಿ ಜನ ಜಾಸ್ತಿ ನಾವು 1200 ರೂಪಾಯಿ 1500 ರೂಪಾಯಿ ಮಾಡಿದ್ದೀವಿ. ಫಂಕ್ಷನ್ ಕೂಡ ಆಗಿಲ್ಲ, 7 ಸೀಟ್ 6 ಸೀಟ್ ಆಗಿದೆ. ನಾಳೆ ಹೋದ್ರೆ ಎಲ್ಲ ತಗೊಳ್ಳಿಲ್ಲ, ನಾಳೆ ಸೀಟ್ ಖಾಲಿ ಹೋಗ್ತದೆ. ಏನಿಲ್ಲ, ಜನ ಹೇಳೋದಂದ್ರೆ ಜನ ಹೇಳ್ತಾರೆ, ಜನ ಹೇಳೋದಂದ್ರೆ ಬರೀ ಜನ ಹೇಳ್ತಾರೆ, ನಾವು ಜನ ಹೇಳ್ತಾನೆ. ಕಾರಣ ಏನಂದ್ರೆ ಎಲ್ಲ ಹೋಗ್ಲೇಬೇಕು, ಪೆಟ್ರೋಲ್ ಜಾಸ್ತಿ ಆಗಿರುತ್ತಲ್ಲ, ಪೆಟ್ರೋಲ್ ಜಾಸ್ತಿ ಆಗಿರುತ್ತೆ, ಇಲ್ಲ ಜಾಸ್ತಿ ಆಗುತ್ತೆ, ಜಾಸ್ತಿ ಸಿಗುತ್ತೆ ಅಂತ ಮಾಡ್ತಾರೆ. 5,000 ಅದೇ ಕೇಳಿಲ್ಲ, ಬರೀ ನಾಳೆ ಸಿಕ್ಕಿರೋದು ಸಂದರ್ಭ ಇವಾಗ ಜನ ಕೇಳ್ತೀವಿ. ಕೇಳಿ ನಾವು ಏನ್ ಮಾಡ್ತೀವಿ 200 ರೂಪಾಯಿ ಮಾಡ್ತಾ ನೀವು ಹೇಳ್ಕೊಂಡು ಹೋಗ್ತೀವಿ ನೋಡಿಲ್ಲಲ್ಲ ನಾವು ಜಾಸ್ತಿ ಆದಾಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದಾಗ ಅವ್ರು ಕೇಳಿದಾಗ ಅಲ್ಲೂ ಕೇಳೋಣ. ಯಾವ್ದಿಲ್ಲ ನಮ್ಗೆ ಏನು ಜಾಸ್ತಿ ಮಾಡ್ಬೇಕು ನೀರು ಸಿಗೋದಿಲ್ಲ ಅದರಲ್ಲಿ. ಇವಾಗ ಆಟೋ ಜಾಸ್ತಿ ಲಗೇಜ್ ಹಾಕ್ಬಾರ್ದು, ಅದಾಗಬಾರ್ದು, ಯಾವುದೇ ಇಟ್ಕೊಂಡ್ಬಿಟ್ಟು ಆಗಲ್ಲ. ಅದನ್ನ ಕಾಲ ಇತ್ತು ಅವಾಗ ನಮ್ಮಿಂದ ಒಳ್ಳೆ ಗಾಡಿ ಕೇಸ್ ಆಗುತ್ತೆ. ಯಾರು ಅದ್ರ ಬಸ್ 200 ರೂಪಾಯಿ ಜಾಸ್ತಿ ಮಾಡ್ತಾರೆ, ಸಾವಿರ ನಿಮ್ಗೆ ಏನೋ ಸ್ವಲ್ಪ ಸಿಕ್ಕಿದ್ರೆ 2,000 ಜಾಸ್ತಿ ನಾವು ಆ ಥರ 2,000 ಜಾಸ್ತಿ ಮಾಡಿಲ್ಲ. 1,000 ರೂಪಾಯಿ 1,200 ರೂಪಾಯಿ ತಗೊಂಡು ಇಲ್ಲೇ ಇದಲ್ಲ, ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ. 200-300 ರೂಪಾಯಿ ಜಾಸ್ತಿ ಮಾಡ್ತೀವಿ.
ನಮ್ಮ ಹೆಸರು ರಿಯಾಜ್ ಅಂತ. ರಿಯಾಜ್ ನೆಕ್ಸ್ಟ್ ನ್ಯಾಷನಲ್ ಕಾಂಗ್ರೆಸ್. ಈಗ ನಿನ್ನೆ ಒಂದು ರಾಮನಗರ ಮೀಟಿಂಗ್ ಕರೆದಿದ್ರು. ಮೀಟಿಂಗಲ್ಲಿ ನಮ್ಮ ಓನರ್ ಅಧ್ಯಕ್ಷ ಎಲ್ಲ ಹೋಗಿದ್ರು. ಅಧ್ಯಕ್ಷನಲ್ಲಿ ಏನು ಹೇಳಿದ್ರು, ಓಪನ್ ಡೋರು ಓಪನ್ ಮಾಡಬೇಕು, ಸ್ಕ್ರೀನ್ ಹಾಕ್ಬೇಕು, ಎಮರ್ಜೆನ್ಸಿ ಡೋರ್ ಈ ಕಡೆ ಇರಬಾರ್ದು, ಹಿಂದೆಗಡೆ ಇರಬೇಕು, ಆಯ್ತಾ? ಅದೆಲ್ಲ ಮಾಡಿದ್ರು. ಆಮೇಲೆ ಸಿಲಿಂಡರ್ ಇಡಬೇಕು. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ, ವಾಹನ ಅಂದಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆಗೋದು, ಬೆಂಕಿ ಎತ್ತೋದು ಮಾಮೂಲಿ. ಅದು ಅದಾಗುತ್ತೆ ಕಡೆ ಈ ಕಡೆ ರೂಲ್ಸ್ ಮಾಡುತ್ತೆ. ಗಿಡ ಗಾಡಿಗಳಿಗೆಲ್ಲ ಹೆಚ್ಚು ಕಮ್ಮಿ ಒಂದು 15 ಲಕ್ಷ ಗಾಡಿ ಇದೆ ಕರ್ನಾಟಕದಲ್ಲಿ ಎಲ್ಲ. ಈಗ ಡೆಡ್ಲೈನ್ 28 ಕೊಟ್ಟಿದ್ದಾರೆ, ನೆಕ್ಸ್ಟ್ 28 ಕೊಟ್ಟಿದ್ದಾರೆ. ಎಲ್ಲ ಆದೇಶ ಮಾಡಕ್ಕೆ ಗೊತ್ತಿರಲ್ಲ ಆಗುತ್ತಾ? ಅದನ್ನ ಯಾವಾಗ ಕೇಳಿದ್ರೆ ಅವ್ರು ಮಾತಾಡಿಗೆ ನನ್ನ ಗಡರು ಕೊಡಲಿಲ್ಲ. ಅವರು ಮಾತಾಡ್ಬಲ್ಲ ನಾವು. ಈಗ ಎಷ್ಟೇ ಗಾಡಿ ಒಂದಿನಕ್ಕೆ ಎಷ್ಟು ಗಾಡಿ ಮಾಡ್ತೀವಿ ಆಗ್ಬೇಕು, ನೀವು 2 ಗಾಡಿ ಮಾಡೋದು, 3 ಗಾಡಿ ಮಾಡೋದು, 15 ಲಕ್ಷ ಗಾಡಿ ಒಂದಿನ ಮಾಡೋಕ್ಕಾಗುತ್ತಾ? ಅದಕ್ಕೆಲ್ಲ ನಾವು ಅರ್ಥ ಪಡಲ್ಲ ಅವರು. ಈಗ ರೂಲ್ಸ್ ಮಾಡೋದು ಸರಿ ಅಂತ ತಪ್ಪು ಅಂತ. ತಪ್ಪಿದ್ದು ರೂಲ್ಸ್ ಮಾಡೋದು ತಪ್ಪದು. ಯಾರು ಮಾಡಿದಾರ ಓಡ್ತಾರಲ್ಲ ಗಾಡಿ, ಈಗ ಕೇಸ್ ಆಗಿದ್ದವರು ಮಾಡಿದಾರ. ಅವ್ರು ಯಾರು ಕೇಳಿದ್ದಾರೆ? ನೀವು ಹೇಳಿದ್ರೆ ಎಲ್ಲಾ ಬಸ್ ಒಂದೇ, ನಾವು ಅವ್ರಿಗೆ ರೂಲ್ಸ್ ನಿಲ್ಲಿಸ್ತೀವಿ. ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ರೂಲ್ಸ್ ಯಾಕೆ ಅಂತ. ಹೌದು, ಈಗ ಆಪರೇಷನ್ ಮಾಡಿದಾರೆ ಹೇಳಿದ ಅವ್ರು ಮಾಡಿ ತೋರಿಸಿ ನಾವು ಮಾಡ್ತೇವೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮಾತಾಡಕ್ಕೆ ಇಟ್ಟಲ್ಲ ಮೀಟಿಂಗ್ ಅಲ್ಲಿ ಅವರು. ನಮ್ಗೆ ಮಾತಾಡಕ್ಕೆ ಇಟ್ಟಲ್ಲ, ವಾಕ್ಯ ಕೊಡಲಿಲ್ಲ ಅವರು. ಇದಕ್ಕೆ ಯಾರು ಇದಕ್ಕೆ ಏನಿರ್ಬೋದು ರೀಸನ್ ಯಾಕೆ ಮಾಡೋದಿಲ್ಲ? ಅವನ್ನೇ ಕೇಳ್ಬೇಕು ನೀವು. ಈ ತರ ಅಧ್ಯಕ್ಷ ಅಂತ ಹೇಳಿದ್ರು. ಏನ್ ಹೇಳ್ತಾರೆ ರಾಮನಗರ ಕೇಳಿದ್ರು. ಓಕೆ ಕೇಳಿ ಸರ್. ಅವಾಗ ನಾವು 400 ರೂಪಾಯಿ ತಗೊಂಡು ಅವಾಗ ಯಾರು ಬಂದು ಕೇಳಿದ್ರು, ಮತ್ತೆ 500 ರೂಪಾಯಿ ತಗೊಳ್ತೀವಿ. ಅವ್ರು ಯಾರು ಬಂದು ಕೇಳಿದಿರಾ? ಯಾರು ಕೇಳಲ್ಲ. ವ್ಯವಸ್ಥೆ ಮಾಡ್ತಿದ್ರೆ ಡಿಮ್ಯಾಂಡ್ ಅಲ್ಲೇ ಮಾತ್ರ ಕೇಳ್ತಾರಲ್ಲ ನೀವು. ಅವ್ರ ಕೆಲಸ ಡಿಪೆಂಡ್ ಅಲ್ಲೇ ಬರೋದು. ನೀವು ಹೇಳೋದು ಕಡಿಮೆ ಕೇಳಲ್ಲ. ತಪ್ಪಾದ ಮಾತು ಬಂದು ಕೇಳ್ತಾರೆ. ಜನ ಏನ್ ಹೇಳ್ತಾರೆ ಅಂತ ಅಂದ್ರೆ, ಈಗ ಪ್ರಯಾಣಿಕರು ಕೇಳಿದ್ರು. ಪ್ರಯಾಣಿಕರು ಹೇಳ್ತಿದ್ರೆ ಸರ್ ನಮ್ಗೆ ಇವಾಗ ಮಾಮೂಲಿ ರೇಟ್ ಇತ್ತು, ಒಂದು 340 ಜಾಸ್ತಿ ಮಾಡಿದ್ರೆ ಅದನ್ನು ಸ್ವಲ್ಪ ಹೊರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೌದು, ಇವಾಗ ನಾವು ಆಮೂಲ್ಯದಿಂದ ಏನಿದೆ, ನಾನು 500 ರೂಪಾಯಿಂದ 600 ರೂಪಾಯಿ ತಗೊಳ್ತಾ ಇರ್ತೀವಿ. ಬಟ್ ಅದನ್ನ ಕವರ್ ಮಾಡೋಕ್ಕೋಸ್ಕರ ಒಂದು 200-300 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಬೇರೆ ಅದು ನಾವು ಸಂಪಾದನೆ ಮಾಡಿದ್ರೆ ಗೌರ್ಮೆಂಟ್ ಕಟ್ಟೋದು. ನಾವು ಗ್ಯಾಸ್ ಕಟ್ಟಬೇಕು, ಇಂಜನ್ ಕಟ್ಟಬೇಕು, ಟೋಲ್ ಕಟ್ಟಬೇಕು, ಮೆಕ್ಯಾನಿಕಲ್ ಎಕ್ಸ್ಪೆನ್ಸ್ ಇದೆ, ಎಲ್ಲ ಎಕ್ಸ್ಪೆನ್ಸ್ ಇದೆ. ಇನ್ನೊಂದು ಗೌರ್ಮೆಂಟ್ ಕಟ್ಟಕ್ಕೋಸ್ಕರ 70 ಹೊರೆ ಮಾಡ್ಬೋದು. ಸಾರ್ವಜನಿಕ ಕೊಟ್ಟಿದ್ದಲ್ಲ ಗೌರ್ಮೆಂಟ್ ಕಡೆ ಮನೆ ಅಂತ ಈಗ ನಾವು 400 ರೂಪಾಯಿ ಯಾವಾಗ ಬಂದು ಕೇಳಿದ ನೀವು? 500 ರೂಪಾಯಿ ಬಂದು ಯಾರಿಗೆ ಕೇಳಿಲ್ಲ. 10 ಸೀಟ್ ಗಾಡಿ ಕಳಿಸಿದ್ವಿ, 15 ಸೀಟ್ ಗಾಡಿ ಹೋಗ್ತಿಲ್ಲ. ಅವಾಗ ಯಾರು ಬಂದು ಕೇಳಿಲ್ಲ. ನಾನು ಡೈರೆಕ್ಟ್ ಇವಾಗ ಜಾಸ್ತಿ ಪ್ರಶ್ನೆ ಮಾಡ್ತಿದ್ರ ನಮಗೆ ಲಾಸ್ ಮಾಡ್ತಾರೆ, ಅದಕ್ಕೆ ಕಟ್ಕೊಡೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಜನಗಳಿಗೆ ಏನಂತ ನಮ್ಗೆ ಕೇಳ್ತೀವಿ, ಜನ ಮಾತ್ರ ಕೇಳಿ ಉತ್ತರ ಕೊಡ್ತೀವಿ. ಅದಕ್ಕೆ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ, ನಿಮಗೆ ಕೊಡಲ್ಲ. ನಾವು ಕೊಡ್ತೀವಿ.